Good morning, everyone. Good. In this session, I would like to explain parts of speech. Okay. See, there are eight kinds of parts of speech. Parts of speech means ಶಬ್ದದ ವಿಧಗಳು ಅಂತ ಹೇಳಿ ನಾವು ಕನ್ನಡದಾಗ ಕರಿತೀವಿ. ಅವು ಎಂಟದಾವ. ಯಾವ್ಯಾವ ಅಂದ್ರ ನೌನ್, pronoun, adjective, verb, adverb, preposition, conjunction, interjection. Totally, there are eight parts of speech in English grammar. Okay, let's we see one by one. Noun. Then what is noun? Noun ಅಂದ್ರೆ ಕನ್ನಡದಲ್ಲಿ ನಾವು ನಾಮಪದ ಅಂತ ಕರಿತೀವಿ. ಅಂದ್ರೆ ಡೆಫಿನಿಷನ್ ನೋಡೋಣ ನಾಮದ. A noun is a name of person, place or things is called as noun. ನೋಡ್ರಿ, a noun is a name of person, place or things. ಇಲ್ಲೇ person means ವ್ಯಕ್ತಿ, place means ಸ್ಥಳ, things means Sir, ಸ್ಥಳ ಸ್ಥಳ, things means ವಸ್ತುಗಳು. ಏನಪ್ಪಾ ಹೆಂಗಂದ್ರ ಅಂತಂದ್ರ ಯಾವ ಒಂದು ಶಬ್ದವು ವ್ಯಕ್ತಿ, ಸ್ಥಳ ಅಥವಾ ವಸ್ತುವಿನ ಹೆಸರನ್ನ ಸೂಚಿಸ್ತಲ್ಲ ಅಂತಹ ಶಬ್ದಗಳಿಗೆ ನಾವು ನಾಮಪದಗಳು ಅಂತೇಳಿ ಕರಿತೀವಿ. ಹಂಗಾರೆ ಉದಾಹರಣೆಗಳನ್ನು ನೋಡುವುದಾದ್ರ ನೋಡ್ರಿ, ಎಕ್ಸಾಂಪಲ್ ಪರ್ಸನ್ಗೆ ರಾಮ ಸೀತಾ, ಅದೇ ರೀತಿ ಪ್ಲೇಸಿಗೆ ಉಗರಗೋಳ ಬೆಂಗಳೂರು, ಅದೇ ರೀತಿ ಥಿಂಗ್ಸಿಗೆ ಟೇಬಲ್ ಅಂಡ್ ಬುಕ್ ಅಂತ ನಾವು ಎಕ್ಸಾಂಪಲ್ಗಳನ್ನ ಕೊಟ್ಟಿದ್ದೇವೆ. ನೆಕ್ಸ್ಟ್ ಅದಾದ ನಂತರ ಎರಡನೇ ಪಾರ್ಟ್ಸ್ ಆಫ್ ಸ್ಪೀಚ್ ಪ್ರನೌನ್ ಅನ್ನು ನಾವು ನೋಡೋಣ. ನೆಕ್ಸ್ಟ್ ಪ್ರನೌನ್ ಅಂದ್ರ ಸರ್ವನಾಮ ಅಂತ ಹೇಳಿ ನಾವು ಕರಿತೀವಿ. ಪ್ರನೌನ್ ಡೆಫಿನಿಷನ್ ನೋಡೋದಾದ್ರ ಎ ಪ್ರನೌನ್ ಈಸ್ ಎ ವರ್ಡ್ ವಿಚ್ ಇಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ಎ ನೌನ್ ಅಂತ ಹೇಳಿ ನಾವು ಕರಿತೀವಿ. ಇನ್ಸ್ಟೆಡ್ ಮೀನ್ಸ್ ವಾಟ್? ಇನ್ಸ್ಟೆಡ್ ಅಂದ್ರ ಬದಲಿಗೆ. ಇನ್ಸ್ಟೆಡ್ ಮೀನ್ಸ್ ಬದಲಿಗೆ ಅಂದ್ರ ನಾಮಪದದ ಬದಲಿಗೆ ಇನ್ಸ್ಟೆಡ್ ಆಫ್ ಎ ನೌನ್ ನಾಮಪದದ ಬದಲಿಗೆ ಬಳಸುವ ಶಬ್ದಗಳಿಗೆ ನಾವೇನಂತ ಕರಿತೀವಿ? ಸರ್ವನಾಮಗಳು ಅಂತ ಹೇಳಿ ಕರಿತೀವಿ. A pronoun is a word which is used instead of a noun ಅಂತ ನಾವು ಕರಿತೀವಿ. ಎಕ್ಸಾಂಪಲ್ ನೋಡೋದಾದ್ರೆ I, we, you, he, she, it, they, them, etc. ಇದೇ ರೀತಿ ಇವುಗಳಿಗೆ ನಾವು ಏನಂತ ಕರಿತೀವಿ? ಪ್ರನೌನ್ ಅಂತ ಕರಿತೀವಿ. ಇಲ್ಲಿ ಫಾರ್ ಎಕ್ಸಾಂಪಲ್ ರಾಮನು ಬದಲಿ ನಾನು ಅವನು ಅಂತ ಹೇಳಿ ಕರಿಬಹುದು. ಇಲ್ಲೇ ಸೀತಾನು ಬದಲಿ ನಾವು ಇಲ್ಲಿ ಏನಂತ ಕರಿಬಹುದು? ಅವಳು ಅಂತ ಹೇಳಿ ನಾವು ಅವನು, ಅವಳು, I ಅಂದ್ರೆ ನಾನು, ವಿ ಅಂದ್ರೆ ನಾವು, ಯು ಅಂದ್ರೆ ನೀನು ಅಥವಾ ನೀವು, ಹಿ ಅಂದ್ರೆ ಅವನು, ಶಿ ಅಂದ್ರೆ ಅವಳು, ಇಟ್ ಅಂದ್ರೆ ಇದು. ಈ ರೀತಿಯಾಗಿ ಅವುಗಳನ್ನ ನಾವು ಪ್ರನೌನ್ಗಳನ್ನ ವಾಕ್ಯದಲ್ಲಿ ಬಳಸ್ತಾ ಹೋಗ್ತೇವೆ. ಇವುಗಳಿಗೆ ನಾವು ಪ್ರನೌನ್ ಅಂತ ಕರಿತೀವಿ. ನೆಕ್ಸ್ಟ್ ಮೂರನೇದಾಗಿ ಅಡ್ಜೆಕ್ಟಿವ್ ಅಂತ ನಾವು ನೋಡ್ತೀವಿ. ಅದಕ್ಕೆ ಕನ್ನಡದೊಳಗ ವಿಶೇಷಣ ಅಂತ ಕೂಡ ನಾವು ಕರಿತೀವಿ. ಅಡ್ಜೆಕ್ಟಿವ್ ಈಸ್ ಎ ವರ್ಡ್. ಅಡ್ಜೆಕ್ಟಿವ್ ಅನ್ನೋದು ಕೂಡ ಒಂದು ಶಬ್ದ. ನೋಡ್ರಿ, ಪ್ರತಿಯೊಂದು ಕಡೆನೂ ನಾವು ಈಸ್ ಎ ವರ್ಡ್ ಅಂತ ತಗೊಂಡಿವಿ. ಪ್ರನೌನ್ ಈಸ್ ಎ ವರ್ಡ್, ಪ್ರನೌನ್ ಅನ್ನೋದು ಒಂದು ಶಬ್ದ. ಅಡ್ಜೆಕ್ಟಿವ್ ಈಸ್ ಎ ವರ್ಡ್, ಅಡ್ಜೆಕ್ಟಿವ್ ಅನ್ನೋದು ಒಂದು ಶಬ್ದ. ವರ್ಡ್ ಮೀನ್ಸ್ ವಾಟ್? A group of letters is called as word. ಯಾವುದೇ ಒಂದು ಅಕ್ಷರಗಳ ಸಮೂಹ ಅದಕ್ಕೆ ಅರ್ಥವನ್ನು ಉಂಟು ಮಾಡೋದು, ಅದೊಂದು ಅರ್ಥವನ್ನು ಉಂಟು ಮಾಡಿದ್ರ ಅಂತಹ ಅಕ್ಷರಗಳ ಸಮೂಹಕ್ಕೆ ನಾವು ಶಬ್ದ ಅಂತ ಕರಿತೀವಿ. ಅದೇ ರೀತಿ ನೋಡ್ರಿ, ಇವೆಲ್ಲವುಗಳು ಕೂಡ ಒಂದೊಂದು ಶಬ್ದಗಳಾಗ್ಯಾವ. ಅದೇ ರೀತಿ ನೋಡ್ರಿ, an adjective is a word which describes noun or pronoun is called as adjective. ಏನ್ರಿ ಅಡ್ಜೆಕ್ಟಿವ್ ಅಂದ್ರ? ಡಿಸ್ಕ್ರೈಬ್ಸ್ ಮೀನ್ಸ್ ವರ್ಣಿಸುವುದ್ರಿ, ವರ್ಣನೆ ಮಾಡುವುದು. ಏನೆಲ್ಲ ವರ್ಣನೆ ಮಾಡ್ಬೇಕ್ರಿ ಇಲ್ಲಿ? ಅಡ್ಜೆಕ್ಟಿವ್ ಇಸ್ ಎ ವರ್ಡ್ ವಿಚ್ ಡಿಸ್ಕ್ರೈಬ್ಸ್ ನೌನ್ ಆರ್ ಪ್ರನೌನ್. ನಾಮಪದ ಅಥವಾ ಸರ್ವನಾಮಗಳನ್ನ ವರ್ಣನೆ ಮಾಡುವಂತಹ ಶಬ್ದಗಳಿಗೆ ನಾವು ಅಡ್ಜೆಕ್ಟಿವ್ ಅಂತ ಕರಿತೀವಿ. ಅಂತಹವುಗಳಿಗೆ ಉದಾಹರಣೆಗಳಂದ್ರ ಗುಡ್ ಆಗಿರ್ಬೋದು, ಬ್ಯಾಡ್, ಫ್ಯಾಟ್, ಸ್ಲಿಮ್,
ಪುವರ್, ರಿಚ್ ಇವೆಲ್ಲವುಗಳು ಕೂಡ ನಮ್ಗೆ ಅಡ್ಜೆಕ್ಟಿವ್ಗೆ ಉದಾಹರಣೆಗಳಾಗ್ಯಾವ. ಅದೇ ರೀತಿ ನಾಲ್ಕನೇದಾಗಿ ನೋಡುವುದಾದ್ರೆ ವರ್ಬ್ ಅಂತ ನಾವು ಕರಿತೀವಿ. ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಆರ್ ಅಮಾಂಗ್ 8 parts of speeches in English. Okay, let's we see a verb is a word. Verb is also a word which shows an action. Action means ಕ್ರಿಯೆ. ಆಕ್ಷನ್ ಅಂದ್ರೆ ಏನ್ರಿ? ಕ್ರಿಯೆ. ಯಾವ ಒಂದು ಶಬ್ದವು ಕ್ರಿಯೆಯನ್ನು ಸೂಚಿಸುತ್ತದೆಯೋ ಅದಕ್ಕೆ ನಾವು ಕ್ರಿಯಾಪದ ಅಂತ ಕರಿತೀವಿ. ಕ್ರಿಯೆ ಅಂದ್ರೆ ಏನ್ರಿ? ಕೆಲಸ. ನೋಡ್ರಿ, ಆ ಶಬ್ದವನ್ನ ಹೇಳಿದ ಕೂಡಲೇ ನಮ್ಮ ಮೈಂಡ್ ಒಳಗ ಒಂದು ಕೆಲಸ ಅದು ಏನಾಗಬೇಕು, ನಮ್ಗೆ ಕೆಲಸದ ಒಂದು ಭಾವನೆ ವ್ಯಕ್ತ ಆಗ್ಬೇಕು. ನಮ್ಮ ತಲೆಯೊಳಗ ಆ ಕೆಲಸ ಬಂದ್ಬಿಡ್ಬೇಕ್ರಿ. ಡ್ರಿಂಕಿಂಗ್ ಅಂದ ತಕ್ಷಣ ಕುಡಿಯುವಂಥದ್ದು, ಪ್ಲೇಯಿಂಗ್ ಅಂದ ತಕ್ಷಣ ಆಡುವಂಥದ್ದು, ರನ್ನಿಂಗ್ ಅಂದ ತಕ್ಷಣ ರನ್. ನೋಡ್ರಿ ಎಕ್ಸಾಂಪಲ್ ನೋಡ್ರಿ, ಡ್ರಿಂಕ್ ಅಂದ್ರೆ ಕುಡಿಯೋದು, ರನ್ ಅಂದ್ರೆ ಓಡುವುದು. ಸೊ ಇವು ಎಲ್ಲಾ ಶಬ್ದಗಳನ್ನ ನಾವು ಹೇಳಿದ ತಕ್ಷಣ ಅದರಲ್ಲಿ ಒಂದು ಕೆಲಸ ಇರುವುದು ನಮ್ಗೆ ಕಂಡು ಬರ್ತದೆ. ಸೊ ಇಂತಹ ಶಬ್ದಗಳಿಗೆ ನಾವು ವರ್ಬ್ಸ್ ಅಂತ ಕರಿತೀವಿ. ಅದೇ ರೀತಿ ಇನ್ನೂ ಅಷ್ಟು ಉದಾಹರಣೆಗಳು, ಪ್ಲೇ ಆಗಿರ್ಬೋದು, ಸಿಂಗ್ ಆಗಿರ್ಬೋದು, ಅಟೆಂಡ್ ಆಗಿರ್ಬೋದು, ಇದೇ ರೀತಿ ಸಾಕಷ್ಟು ಉದಾಹರಣೆಗಳನ್ನ ನಾವು ವರ್ಬ್ಗಳಿಗೆ ನೋಡ್ತೀವಿ. ವಿದ್ಯಾರ್ಥಿಗಳೇ, ಈಗ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಇದು ಪಾರ್ಟ್ 1 ನಾವು ಏನ್ ಮಾಡಿವಿ, ಈಗ 4 ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಗಳನ್ನ ಇಲ್ಲಿ ಹೇಳಿಕೊಟ್ಟಿದ್ದೇನೆ. ನಿಮಗ ಇಂಗ್ಲಿಷ್ನಾಗ ಅದರ ಡೆಫಿನೇಷನ್ ಹೇಳಿ ಅದರ ಅರ್ಥವನ್ನು ಕೂಡ ನಾನು ತಿಳಿಸಿ ಹೇಳಿದ್ದೇನೆ. ಇದನ್ನು ನೀಟಾಗಿ ನೀವು ನೋಟ್ಸ್ ಮಾಡಿಟ್ಕೊಂಡು ಅದನ್ನು ಪ್ರಿಪೇರ್ ಆದ್ರಿ ಅಂತಂದ್ರ ನಿಮಗ ಮುಂದೆ ಲೈಫ್ ಲಾಂಗ್ ಅದು ಹೆಲ್ಪ್ ಆಗತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಇನ್ನು ಮುಂದಿನ ವಿಡಿಯೋವನ್ನು ನೋಡ್ರಿ ಅಂತ ಹೇಳ್ತಾ ಧನ್ಯವಾದಗಳು.